ಡಾಕ್ಟರ್ ಸಂದೇಶ್ ಅವರ ನೆಲದ ಅಸ್ಮಿತೆ ಮತ್ತು ಅಂತಃಸತ್ವ ಈ ಕೃತಿಯು ಚಂದ್ರಶೇಖರ್ ಕಂಬಾರರ ಕಾದಂಬರಿಗಳಲ್ಲಿನ ದೇಸೀಯತೆಯನ್ನ ಗುರುತಿಸುವ ವಿಶಿಷ್ಟ ಅಧ್ಯಯನವಾಗಿದ್ದು, ಕೃತಿಯ ಪ್ರತಿಯೊಂದು ಅಧ್ಯಾಯಗಳು ಕಂಬಾರರ ಕಾದಂಬರಿಗಳನ್ನ ಹೊಸ ನೋಟದಲ್ಲಿ ಕಟ್ಟಿಕೊಡ್ತಾ ಇದೆ. ಈ ಕೃತಿಯಲ್ಲಿ ವಸಾಹತುಶಾಹಿ ಸಂದರ್ಭದಲ್ಲಿ ಗ್ರಾಮೀಣ ಭಾರತ ಅನುಭವಿಸಿದಂತಹ ತಲ್ಲಣಗಳನ್ನ ಚಾರಿತ್ರಿಕ ಮತ್ತು ವಿಶ್ಲೇಷಣಾ ಮಾದರಿಯಲ್ಲಿ ನೋಡುವ ಕೆಲಸ ನಡೆದಿದೆ. ಜಾಗತೀಕರಣ ಇಂದಿನ ಸಮಾಜದಲ್ಲಿ ಮಾತ್ರವಲ್ಲದೆ ಮಾನವ ಸಹಜ ಪ್ರವೃತ್ತಿಗಳ ನಡುವೆಯೂ ತನ್ನ ಸ್ಥಾನವನ್ನ ಗಳಿಸಿಕೊಂಡಿದೆ. ಮಾರುಕಟ್ಟೆ ಮತ್ತು ಮಾರುಕಟ್ಟೆಯ ನಂಬಿಕೆಗಳು ಮಾನವೀಯತೆಯನ್ನ ಮರೆಸುತ್ತಿರುವಾಗ ಅದಕ್ಕೆ ಮುಖಾಮುಖಿಯಾಗಿ ಕಂಬಾರರು ತಮ್ಮ ರಚನೆಗಳಲ್ಲಿ ಮನುಷ್ಯತ್ವದ ಶೋಧದಲ್ಲಿ ತೊಡಗುತ್ತಾರೆ. ಇಂದು ಕನ್ನಡ ಸಾಹಿತ್ಯ ಲೋಕ ಎಲ್ಲ ತತ್ವ ಸಿದ್ಧಾಂತಗಳನ್ನ ಪಶ್ಚಿಮ ಕಟ್ಟಿಕೊಟ್ಟ ಮಾನದಂಡದಿಂದಲೇ ಅರ್ಥೈಸುತ್ತಿರುವಾಗ ಕಂಬಾರರು ತಮ್ಮ ರಚನೆಗಳ ಮೂಲಕ ಹೊಸ ದಿಕ್ಕಿನ ಹುಡುಕಾಟದಲ್ಲಿರೋದನ್ನ ಮೊದಲನೇ ಅಧ್ಯಾಯ ಶೋಧಿಸ್ತಾ ಇದೆ. ಮುಂದಿನ ಅಧ್ಯಾಯದಲ್ಲಿ ಕನ್ನಡ ಕಾದಂಬರಿ ಸಾಹಿತ್ಯವನ್ನ ಆಧುನಿಕತೆಯ ಪರಿಕಲ್ಪನಾತ್ಮಕ ವಿನ್ಯಾಸದಲ್ಲಿ ಹಿಡಿದಿಡುವಂತಹ ಕೆಲಸದ ಜೊತೆಯಲ್ಲಿ ಕಂಬಾರರ ಬರಹಗಳ ಹಿಂದಿನ ತಾತ್ವಿಕತೆಯನ್ನ ಅವರ ಕಾದಂಬರಿಗಳ ಮೂಲಕ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ. ಸುದೀರ್ಘವಾಗಿ ಆಧುನಿಕತೆ ಮತ್ತು ಪರಂಪರೆಯ ಬಗ್ಗೆ ಚರ್ಚೆ ನಡೆಸಿರುವಂತಹ ಮೂರನೇ ಅಧ್ಯಾಯದಲ್ಲಿ ಕಂಬಾರರು ತಮ್ಮ ಕಾವ್ಯ ಮತ್ತು ನಾಟಕಗಳಲ್ಲಿ ಆಧುನಿಕತೆಯಿಂದ ದೂರವಿರುವಂತಹ ಜಗತ್ತನ್ನ ಮತ್ತೆ ಮತ್ತೆ ಚಿತ್ರಿಸುವ ಮೂಲಕ ಆಧುನಿಕತೆ ಮತ್ತು ವಸಾಹತುಶಾಹಿ ಸಂಸ್ಕೃತಿಗೆ ಪ್ರತಿರೋಧ ತೋರಿಸೋದನ್ನ ಗುರುತಿಸಿದೆ. ನಾಲ್ಕನೇ ಅಧ್ಯಾಯದಲ್ಲಿ ದೇಸೀಯ ಚಿಂತನೆಗಳಿಂದ ಪರಂಪರೆಯನ್ನ ಪುನರ್ರೂಪಿಸುವ ಕಂಬಾರರ ಕಾರ್ಯವನ್ನ ವಿಶ್ಲೇಷಿಸಲಾಗಿದೆ. ಕಂಬಾರರು ಪಶ್ಚಿಮದ ಯಾವುದೇ ತತ್ವ ಸಿದ್ಧಾಂತ ಅಥವಾ ಮಾರ್ಗವನ್ನ ಅನುಸರಿಸದೆ ಜಾನಪದದಲ್ಲಿ ಅಂತರ್ಗತವಾಗಿರುವಂತಹ ದೇಸಿ ಸಂವೇದನೆಯನ್ನ ಬಳಸ್ತಾ ಹೇಗೆ ವಸಾಹತುಶಾಹಿ ಸಂಸ್ಕೃತಿಗೆ ಮುಖಾಮುಖಿಯಾಗ್ತಾರೆ ಅನ್ನೋದನ್ನ ಇಲ್ಲಿ ಶೋಧಿಸಲಾಗಿದೆ. ಐದನೇ ಅಧ್ಯಾಯ ಕಂಬಾರರು ತಮ್ಮ ರಚನೆಗಳಲ್ಲಿ ದೇಸಿ ನೆಲೆಯ ಮಾತೃ ಸಂಸ್ಕೃತಿಯ ಚಿಂತನಾಧಾರೆಗಳನ್ನ ಮುನ್ನೆಲೆಗೆ ತರುವ ಮೂಲಕ ವಸಾಹತುಶಾಹಿ ಸಂಸ್ಕೃತಿ ಕಟ್ಟಿಕೊಟ್ಟಿರುವಂತಹ ಪಿತೃಪ್ರಧಾನ ಸಂಸ್ಕೃತಿಯ ಚಿಂತನೆಗಳಿಗೆ ಪರ್ಯಾಯವನ್ನ ನೀಡುವ ಕೆಲಸವನ್ನ ಮಾಡ್ತಾ ಇದೆ. ಹಾಗೆಯೇ ಪಾಶ್ಚಾತ್ಯ ಸ್ತ್ರೀವಾದಕ್ಕಿಂತ ಭಿನ್ನವಾದಂತಹ ಭಾರತೀಯ ಮೂಲದ ಸ್ತ್ರೀವಾದವನ್ನ ಕಟ್ಟೋದನ್ನ ಮತ್ತು ಇಂದು ಅದರ ಅವಶ್ಯಕತೆ ಇರೋದನ್ನ ಚರ್ಚೆ ಮಾಡ್ತಾ ಇದೆ. ಕೊನೆಯ ಅಧ್ಯಾಯ ಕಂಬಾರರು ತಮ್ಮ ಜಾನಪದ ಪುರಾಣ ರೂಪಕವಾದಂತಹ ಶಿವಾಪುರದ ಮೂಲಕ ಯಾಜಮಾನ್ಯ ಸಂಸ್ಕೃತಿಗೆ ಎದುರಾಗೋದನ್ನ ತಿಳಿಸ್ತಾ ಇದೆ. ಆಧುನಿಕತೆಯ ಬೌದ್ಧಿಕ ಜಗತ್ತಿನ ದಾಳಿ ಮತ್ತು ದೇಸಿಯ ಫ್ಯೂಡಲ್ ವ್ಯವಸ್ಥೆಯನ್ನ ಮೀರಿದ ತಮ್ಮ ಕನಸಿನ ಭಾರತವನ್ನ ಕಂಬಾರರು ಶಿವಾಪುರದಲ್ಲಿ ಕಟ್ಟುವಂತಹ ಪ್ರಕ್ರಿಯೆಯನ್ನ ತಿಳಿಸ್ತಾ ಇದೆ. ಒಟ್ಟಾರೆಯಾಗಿ ಕೃತಿಯ ಹೆಸರೇ ಸೂಚಿಸುವಂತೆ ಸಂಸ್ಕೃತಿಯೊಂದು ತನ್ನೊಳಗಿನ ಅಂತಃಸತ್ವದ ಮೂಲಕ ತನ್ನ ಒಳಗಿನ ಕೇಡುಗಳನ್ನ ನಿವಾರಿಸಿಕೊಳ್ತಾನೆ, ಹೊರಗಿನ ಆಕ್ರಮಣಗಳನ್ನು ಎದುರಿಸಿ ತನ್ನ ಅಸ್ಮಿತೆಯನ್ನ ಉಳಿಸಿಕೊಳ್ಳುವ ದಾರಿಯನ್ನ ಕಂಬಾರರು ತಮ್ಮ ಕಾದಂಬರಿಗಳಲ್ಲಿ ಕಡಿದು ನಿಲ್ಲಿಸಿರೋದನ್ನ ಈ ಕೃತಿ ಶೋಧಿಸ್ತಾ ಇದೆ. ಈ ಮುಖಾಂತರವಾಗಿ ಇಂದಿನ ವಸಾಹತುಶಾಹಿ ಸಂಸ್ಕೃತಿ ಮತ್ತು ಜಾಗತೀಕರಣದ ಚಿಂತನೆಗೆ ಪರ್ಯಾಯವಾಗಿ ಅಗತ್ಯವಿರುವಂತಹ ದರ್ಶನವೊಂದನ್ನ ಕಂಬಾರರು ಕಟ್ಟಿಕೊಟ್ಟಿರೋದನ್ನ ಪ್ರಸ್ತುತ ಕೃತಿ ಗುರುತಿಸ್ತಾ ಇದೆ.